ಉಳ್ಳಾಲ ನಗರ ಪ್ರದೇಶ ಹಾಗೂ ಮಂಗಳೂರು ನಗರದ 5 ಭಾಗಗಳಲ್ಲಿ ಭೂಗತ ಕೇಬಲ್ ಅಳವಡಿಸುವ ಕಾಮಗಾರಿಯನ್ನ ಶೀಘ್ರವೇ ಆರಂಭಿಸಲಾಗುವುದು ಎಂದು ವಿಧಾನಸಭಾ ಸ್ಪೀಕರ್ ಯುಟಿ ಖಾದರ್ ತಿಳಿಸಿದ್ದಾರೆ. ಮೆಸ್ಕಾಂ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತೊಕ್ಕೊಟ್ಟು 33 ಕೆವಿ ಉಪಕೇಂದ್ರವನ್ನ 110 ಕೆವಿಗೆ ಅಪ್ಗ್ರೇಡ್ ಮಾಡುವ ಕಾರ್ಯ ಟೆಂಡರ್ ಹಂತದಲ್ಲಿದೆ ಎಂದಿದ್ದಾರೆ. ಕೊಣಾಜೆ ಉಪಕೇಂದ್ರದಲ್ಲಿ ಹೆಚ್ಚುವರಿ ಸಾಮರ್ಥ್ಯದ ಟ್ರಾನ್ಸ್ಫಾರ್ಮರ್ ಸ್ಥಾಪನೆಗೆ ಯೋಜನೆ ರೂಪಿಸಲಾಗಿದ್ದು, ಇದಕ್ಕಾಗಿ ಹೆಚ್ಚುವರಿ ಭೂಮಿ ಅಗತ್ಯವಿದೆ ಎಂದು ತಿಳಿಸಿದ್ದಾರೆ. ಇವತ್ತು ಮಂಗಳೂರು ನಗರದ ಕೆಲವೊಂದು ಭಾಗ, ಸುರತ್ಕಲ್ ಕೆಲವೊಂದು ಭಾಗ ಮತ್ತು ಮಂಗಳೂರು ವಿಧಾನಸಭಾ ಕ್ಷೇತ್ರದ ಕೆಲವೊಂದು ಪ್ರದೇಶದಲ್ಲಿ ನಾವು ಅಂಡರ್ಗ್ರೌಂಡ್ ಕೇಬಲಿಂಗ್, ಅದು ಕೆಲವೊಂದು ಕಡೆ HT ಲೈನ್ ಮತ್ತು LT ಲೈನ್, ಇನ್ನೊಂದು ಕಡೆ ST ಲೈನ್ಗಳನ್ನು ನಾವು ಇವತ್ತು ಅಂಡರ್ಗ್ರೌಂಡ್ ಕೇಬಲಿಂಗ್ ಮಾಡ್ತೇವೆ ಅಂತೇಳಿ ಅದು ಇಲ್ಲಿಂದ ಪ್ರಪೋಸಲ್ ಹೋಗಿ ಬೋರ್ಡಲ್ಲಿ ಕ್ರಾಸ್ ಆಗಿ ಆಡಳಿತ ಮಾದಕ ಮಂಜೂರಾತಿ ಬಂದು ಇವತ್ತು ಟೆಂಡರ್ ಆಗಿ ಅತಿ ಶೀಘ್ರದಲ್ಲೇ ಕೆಲಸ ಪ್ರಾರಂಭಿಸಲಾಗ್ತದೆ. ಅದಕ್ಕೆ ಪೂರಕವಾಗಿ ನಾನು ಮೆಸ್ಕಾಂ ಅಧ್ಯಕ್ಷರ ಜೊತೆ MD ಜೊತೆ ಮಾತಾಡಿಕೊಂಡು ಕೆಲಸ ಮಾಡುವಾಗ ಇದಕ್ಕೆ ಸಂಬಂಧಪಟ್ಟಂಥ ಬೇರೆ ಬೇರೆ ಇಲಾಖೆಯನ್ನು ಕೋಆರ್ಡಿನೇಷನ್ ಮಾಡಬೇಕು. ಯಾವಾಗಲೂ ಒಂದು ದೊಡ್ಡ ಮಟ್ಟದ ಯೋಜನೆ ಅನುಷ್ಠಾನ ಮಾಡುವಾಗ ಕೋಆರ್ಡಿನೇಷನ್ ಬೇರೆ ಬೇರೆ ಇಲಾಖೆಯ ಕೋಆರ್ಡಿನೇಷನ್ನ ಕೊರತೆ ಇದ್ದ ಕಾರಣ ಕೆಲಸ ಸಮರ್ಪಕವಾಗಿ ಆಗುವುದಿಲ್ಲ. ಯಾಕೆ ನಮಗೆ ಇದರಲ್ಲಿ ನಗರ ಮಟ್ಟ ಆಗೋದಕ್ಕೆ ನಗರ ಮಟ್ಟದ ಕಮಿಷನರ್ನ ಅಲ್ಲಿ ಅವರೆಲ್ಲ ಸಹಕಾರ ಬೇಕು. ರೋಡ್ ಕಟ್ಟಿಂಗ್ ಇರಲಿ, ಇನ್ನೊಂದು ಪೈಪ್ ಶಿಫ್ಟಿಂಗ್ ಇರಲಿ, ಇನ್ನೊಂದಕ್ಕೆ ಇರಲಿ, ಮರಗಳು ಕೆಲವೊಂದು ಕಡೆ ಮರಗಳು ಅಡ್ಡ ಬರ್ತದೆ. ಹಾಗಾಗಿ ನಾವು ಫಾರೆಸ್ಟ್ ಅವರ ಕೋಆರ್ಡಿನೇಷನ್ ಬೇಕು. ಯಾರು ನಮಗೆ ಕೆಲವೊಂದು ಹೈವೇಲಿ ಬರ್ತದೆ, ಹೈವೇ ಅವರ ಕೋಆರ್ಡಿನೇಷನ್ ಬೇಕು. PW ರೋಡಲ್ಲಿ ಬರ್ತದೆ, PW ಅವ್ರದ್ದು ಬೇಕು. ವಾಟರ್ ಸಪ್ಲೈದು ಸಮಸ್ಯೆ ಬರ್ತದೆ. ಅದಕ್ಕೆ ಎಲ್ಲ ಡಿಪಾರ್ಟ್ಮೆಂಟ್ ಕೂತ್ಕೊಂಡು ಒಂದು ಕೋಆರ್ಡಿನೇಷನ್ ಒಂದು ಮೀಟಿಂಗ್ ಇವತ್ತು ನಾನು ಮಾಡ್ತಾ ಇದ್ದೇನೆ.